ಬೆಂಗಳೂರಿನಲ್ಲಿ ಇವತ್ತಿನಿಂದ ಜಾತಿ ಸಮೀಕ್ಷೆ ನಡೀತಾ ಇರುವಂತದ್ದು ಚುರುಕು ಪಡ್ಕೊಳ್ತಾ ಇದೆ ಜಾತಿ ಸಮೀಕ್ಷೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ಸಮೀಕ್ಷೆಗೆ ಬಂದರು, ಮಾಹಿತಿಯನ್ನು ಪಡೆದಿದ್ದಾರೆ ಗಣತಿದಾರರು. ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಡಿಸಿಎಂಗೆ ಅವರ ಧರ್ಮ, ಜಾತಿ ಇದೆಲ್ಲದರ ಮಾಹಿತಿಯನ್ನು ಕೇಳಿದ್ರು ಅಧಿಕಾರಿಗಳು. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ಮಾಹಿತಿ ಕೊಟ್ಟರು ಡಿಕೆ ಶಿವಕುಮಾರ್. ಗೌಡ ಒಕ್ಕಲಿಗ ಅಂತ ಮಾಹಿತಿಯನ್ನ ನೀಡಿದ್ರು ಡಿಸಿಎಂ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟರು ಡಿಸಿಎಂ. ಆಪ್ಷನ್ ಎ ಧರ್ಮ ಬೇರೆ, ಧರ್ಮ ಹಿಂದೂ ಸರ್, ಜಾತಿ ಸರ್, ಒಕ್ಕಲಿಗ ಯಾವ ವರ್ಗಕ್ಕೆ ಒಕ್ಕಲಿಗ, ಗೌಡ ಒಕ್ಕಲಿಗ, ಗೌಡ ಒಕ್ಕಲಿಗ ಉಪಜಾತಿ, ಉಪಜಾತಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಸರ್? ಧರ್ಮ, ಜಾತಿ. ಆಪ್ಷನ್ ಎ ಧರ್ಮ ಬೇರೆ, ಧರ್ಮ ಹಿಂದೂ ಸರ್, ಜಾತಿ ಸರ್, ಒಕ್ಕಲಿಗ ಯಾವ ವರ್ಗಕ್ಕೆ ಒಕ್ಕಲಿಗ, ಗೌಡ ಒಕ್ಕಲಿಗ, ಗೌಡ ಒಕ್ಕಲಿಗ ಉಪಜಾತಿ, ಉಪಜಾತಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಸರ್? ಧರ್ಮ, ಜಾತಿ. ಆಪ್ಷನ್ ಎ ಧರ್ಮ ಬೇರೆ, ಧರ್ಮ ಹಿಂದೂ ಸರ್, ಜಾತಿ ಸರ್. ಸರ್ವೆ ವೇಳೆ ಗಣತಿದಾರರಿಗೆ ಡಿಸಿಎಂ ಡಿಕೆಶಿ ಮರು ಪ್ರಶ್ನೆ ಹಾಕರು. ಪ್ರಶ್ನೆ ಕೇಳೋಕೆ ಯಾಕೆ ಎಷ್ಟೊತ್ತು ತಗೊಳ್ತೀರಾ, ಜನರಿಗೆ ಎಷ್ಟೊತ್ತು ತೆಗೆದುಕೊಳ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಹಿರಿಯ ಅಧಿಕಾರಿಯನ್ನ ನೀನ್ ಕೇಳ್ತೀಯಾ, ನೀನೇ ಕೇಳು, ಅವರೇ ನಿನ್ ಪಿಎನಾ ಅಂತಲೂ ಕೂಡ ಕ್ಲಾಸ್ ತಗೊಂಡ್ರು ಡಿಕೆಶಿ. ಸರ್ವೆ ವೇಳೆ ಗಣತಿದಾರರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ. ಸಹಕಾರಿ ಬ್ಯಾಂಕ್ನಲ್ಲಿ ತಾವೀಗ ಮೆಂಬರ್ಶಿಪ್ ಇದೆ. Too much questions. ಎಲ್ಲ ಫಾರ್ಮ್ ಯಾವ್ದೇ ಕಷ್ಟ ಸಹಕಾರಿ ಬ್ಯಾಂಕ್ನಲ್ಲಿ ತಾವೀಗ ಮೆಂಬರ್ಶಿಪ್ ಇದೆ. Too much questions. ಎಲ್ಲ ಫಾರ್ಮ್ ಯಾವ್ದೇ ಕಷ್ಟ ಸಹಕಾರಿ ಬ್ಯಾಂಕ್ನಲ್ಲಿ ತಾವೀಗ ಮೆಂಬರ್ಶಿಪ್ ಇದೆ. ಎಸ್, ಈ ಸಮೀಕ್ಷೆ ಆದಮೇಲೆ ಡಿಸಿಎಂ ಮಾತನಾಡಿದ್ದಾರೆ. ಹೆಚ್ಚು ಪ್ರಶ್ನೆ ಕೇಳಬಾರ್ದು, ಯಾರಿಗೂ ತಾಳ್ಮೆ ಇರಲ್ಲ. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ ಅಂತೆಲ್ಲ ಕೇಳ್ತಾರೆ, ಅದೆಲ್ಲ ಬೇಡ, ಆನ್ಲೈನ್ ಮೂಲಕ ಜನ ಮಾಹಿತಿಯನ್ನ ಕೊಡಬಹುದು ಅಂತಲೂ ಕೂಡ ಮಾತನಾಡಿದ್ದಾರೆ ಡಿಸಿಎಂ. ಏನ್ ಹೇಳಿದ್ರು ಡಿಕೆ ಶಿವಕುಮಾರ್ ಕೇಳೋಣ. ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ರೂ ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇನೆ, ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ಎಲ್ಲರೂ ಕೂಡ ಮಾಹಿತಿಯನ್ನ ಕೊಡಿ. ಇಲ್ಲ ಆಮೇಲೆ ಆನ್ಲೈನ್ ಅಲ್ಲೂ ಕೂಡ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೊರಗಡೆ ಇದ್ದವರು, ಹೊರಗಡೆ ರಾಜ್ಯದಲ್ಲಿ ಇದ್ದವರು, ಉದ್ಯೋಗಕ್ಕೆ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ, ಅಲ್ಲೂ ಕೂಡ ನೀವು ಮಾಹಿತಿಯನ್ನ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿ. ಕೋರ್ಟ್ ಅವರು ಹೇಳಿದ್ದಾರೆ, ಯಾರಿಗೂ ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೋರ್ಟ್ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಅವ್ರು ಕೇಳೋದು ಕೇಳ್ತಾರೆ, ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳಬೇಡಪ್ಪ ಅಂತ ಹೇಳಿ, ಉದ್ಭವಿಸುವುದಿಲ್ಲ ಅಂತ ಹೇಳಿ, ನಾನು ಕೊಡುವುದಿಲ್ಲ ಅಂತ ಹೇಳಿ, ಅಷ್ಟೇ ಏನು ಕೊಡಬೇಕು ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೇನೆ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ಇವತ್ತಿಂದ